श्री गुरु परम ज्योति निराकार परम सिद्ध गंगेय मंदिरा सच्चिदानंदमय विजितरा लिंगांग समरसा महाविद्या विशारदा विशाल भाव भोग मोक्ष प्रदायक निराभारी निरंजन मूर्तिये श्री गुरु उद्दान शिवयोगिये कारुण्य सागरवे श्री गुरु शिवकुमार शिवयोगिये ಆರಂಭದಲ್ಲಿ ವಿಶ್ವಗುರು ಬಸವ ತಂದೆಯನ್ನು ಅರುಣ ಮಂದಿರದಲ್ಲಿ ಸದಾ ಸ್ಮರಣೆ ಮಾಡಿ ಸಿದ್ಧಲಿಂಗೇಶ್ವರ ಮಹಾಶಿವಯೋಗಿಗಳವರ ಜಾತ್ರಾ ಮಹೋತ್ಸವ 2024ರ ಈ ಒಂದು 3ನೇ ದಿವಸದ ಪ್ರವಚನ ಮಾಲಿಕೆ ಕಾರ್ಯಕ್ರಮ ಉದ್ದಾನ ಮಹಾಶಿವಯೋಗಿಗಳವರ ಕರ್ತೃ ಗದ್ದುಗೆಗೆ ಸದಾ ಹಣೆ ಮಣಿದು ನಡೆದಾಡುವ ದೇವರಾಗಿ ಕಾವಿ ಕುಲದ ಚಕ್ರವರ್ತಿಗಳಾಗಿ ಪದ್ಮಭೂಷಣ ತ್ರಿವಿಧ ದಾಸೋಹಿಗಳಾದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ ಕರ್ತೃಗದ್ದಿಗೂ ಕೂಡ ಸದಾ ಹಣೆ ಮರೆದು ಈ ಭವ್ಯ ಪರಂಪರೆಯ ಪೀಠಾಧ್ಯಕ್ಷರು ಮಾತೃಹೃದಯದ ಮಹಾಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಪರಮ ಪೂಜ್ಯರಾದ ಶ್ರೀಮಂದಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಶಿವಯೋಗಿಗಳು ಪೀಠಾಧ್ಯಕ್ಷರು ಸಿದ್ಧಗಂಗೆಯ ಸುಕ್ಷೇತ್ರ ತುಮಕೂರಿನ ಪರಮ ಪೂಜ್ಯರ ಶ್ರೀಪಾದಕ್ಕೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಪೀಠದ ಉತ್ತರಾಧಿಕಾರಿಗಳು ಸದುವಿನಯ ಸಂಪನ್ನರು ಸಾಕಾರ ಮೂರ್ತಿಗಳಾದ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಪಾದಕ್ಕೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮದ ಶ್ರೀಮಠದ ಕೇಂದ್ರ ಬಿಂದುಗಳಾದ ಮತ್ತು ವಿದ್ಯಾರ್ಥಿಗಳೇ, ನಾಡಿನ ಎಲ್ಲ ಭಾಗಗಳಿಂದ ಶ್ರೀ ಗುರುವಿನ ದರ್ಶನಕ್ಕಾಗಿ ಕ್ಷೇತ್ರಕ್ಕೆ ಆಗಮಿಸಿದ ಎಲ್ಲ ಶ್ರೀಪೀಠದ ಸದ್ಭಕ್ತರೇ, ತಾಯಂದಿರೇ, ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ದೇವರು ಎಲ್ಲಿದ್ದಾನೆ ಅಂತ ಕೇಳಿದಾಗ ಬಸವಣ್ಣನವರು ಬಹಳಷ್ಟು ಅದ್ಭುತವಾದ ಒಂದು ಮಾತನ್ನು ಬರೀತಾರೆ ತಮ್ಮ ವಚನದಲ್ಲಿ. ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು. ಒಂದೇ ಒಂದು ವಚನದ ಸಾಲು ಸಂಪೂರ್ಣ ಜೀವನದ ಸ್ವಾರಸ್ಯವನ್ನು ಹೇಳಬೇಕು. ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು. ಏನು ಮಾಡುವುದು? ಪರಿಶುದ್ಧವಾದ ಕಾಯಕ ಮಾಡುವುದು. ನಿನ್ನೆ ತಿಳ್ಕೊಂಡಿವಿ. ಆ ಕಾಯಕದಿಂದ ಬಂದಿದ್ದನ್ನು ಒಂದಿಷ್ಟು ನೀಡುವ ಕೆಲಸ ಅಂದ್ರೆ ದಾಸೋಹ ಮಾಡುವ ಕೆಲಸ. ಇಂಥ ಸದ್ಭಕ್ತನನ್ನು ನೋಡಿದ ತಕ್ಷಣ ನನಗೇನು ಅನ್ನಿಸ್ತು ಅಂದ್ರ ಸಾಕ್ಷಾತ್ ದೇವರನ್ನು ನೋಡಿದಂಗೆ ಆಗ್ತದೆ ಅನ್ನುವಂತ ಮಾತನ್ನು ಬಸವಣ್ಣವರು ಬರೀತಾರೆ. 12ನೇ ಶತಮಾನದ ಶರಣರ ತತ್ವ ಸಿದ್ಧಾಂತ ಮೇಲೆ ಕಟ್ಟಿದಂತ ಈ ಮಠ ಶಿವಕುಮಾರ ಶಿವಯೋಗಿಗಳು ಕೂಡ ಏನು ಮಾಡಿದ್ರು ಅಂದ್ರ ಕಾಯಕ ಮಾಡಿದ್ರು. ಮಾಡಿದ್ದನ್ನ ತಂದು ಇವತ್ತು ಲಕ್ಷಾಂತರ ಜನರಿಗೆ ನೀಡಿದ್ರು. ಅವರ ಹೃದಯದೊಳಗೆ ದೇವರಾಗಿ ಕುಂತರು. ನೋಡಿ, ಇದು ಮಾಡುವ ನೀಡುವ ಸದ್ಭಕ್ತನ ಕಂಡರೆ ನಿಧಿ ವಿಧಾನ ಕಂಡಂತಾಯಿತು ಅಂತ. ಇದನ್ನ ಹಳ್ಳಿ ಭಾಷೆ ಒಳಗೆ ಏನಂತ ಕರೆದ್ರು ಅಂದ್ರ ಕರ್ಕೊಂಡು ಬಂದು ತಿರ್ಕೊಂಡು ಬಂದು ಕರ್ಕೊಂಡು ಹೋಗೋದು ಒಂದು.
ಶರಣರು ತಮ್ಮ ಸಿದ್ಧಾಂತದಲ್ಲಿ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಕರೆದು. ನೀ ಏನು ಮಾಡ್ತಿ ಕಾಯಕ ಅದು ಸ್ವಾರ್ಥಕ್ಕಾಗಿ ಅಷ್ಟೇ ಬಳಸಲಾರ್ದ, ನಿನಗಷ್ಟೇ ಉಪಯೋಗ ಮಾಡಲಾರ್ದ, ಒಂದಿಷ್ಟು ಕರ್ಕೊಂಡು ಬಂದು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣಪ್ಪ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸದೆ. ಯಾರಿಗೆ ದಾಸೋಹ ಭಾವನೆ ಇರ್ತದ ಅವು ಈ ನಾಡಿನಲ್ಲಿ ಶರಣ ಆಗ್ತಾನ ಅಂತ ಹೇಳಿ ಮಹಾತ್ಮರು ತಮ್ಮ ಇನ್ನೊಂದು ವಚನದೊಳಗೆ ಬರೋರು, ಕಾಗೆಯೊಂದು ಅಗಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನ್ನು. ಒಂದು ಸಾದಾ ಕಾಗಿ ತನಗ ಒಂದು ಅಗಳ ಅನ್ನ ಸಿಕ್ತು ಅಂದ್ರೆ ಕಾಕ ಅಂತ ಕರೆದು ತನ್ನ ಬಳಗಕ್ಕೆ ಹೇಳ್ತೈತಿ, ಒಂದಿಷ್ಟು ಒಂದು ತುತ್ತು ಅನ್ನದ ಎಲ್ಲರೂ ಕೂಡಿ ಉಣ್ಣೋಣ ಅಂತ. ದಾಸೋಹ ಭಾವ. ಆ ಕಾಗೆಯನ್ನ ಶರಣರು ಏನಂತ ಕರೆದ್ರು ಅಂದ್ರೆ ದಾಸೋಹ ಪಕ್ಷಿ ಅಂತ ಕರೆದ್ರು. ಕಾಗೆಯನ್ನ ನಾವೆಲ್ಲರೂ ಕೆಟ್ಟ ಅಂತೇವಿ, ಕಾಗೆ ಒದರಾಕತೈತ ಬಡೀರಿ ಅಂತೇವಿ. ಆದ್ರೆ ಮಹಾತ್ಮರು ಶರಣರು 12ನೇ ಶತಮಾನದ ಶರಣರು ಆ ಕಾಗೆಯನ್ನು ದಾಸೋಹ ಪಕ್ಷಿ ಅಂತ ಕರೆದ್ರು. ಕಾರಣ ಅದು ಕರ್ಕೊಂಡು ಉಣ್ಣೋ ಭಾವನೆ ಆಯಿತು. ನಾವು ಏನು ದುಡಿತೇವೆ ಅದರೊಳಗೆ ಒಂದಿಷ್ಟು ಕರ್ಕೊಂಡು ಉಣ್ಣುವಂತ ಕೆಲಸಕ್ಕೆ ದಾಸೋಹ ಅಂತ ಕರೆದು. ನೀವು ಒಂದಿಷ್ಟು ನೀನು ಉಣ್ಣಾದ್ರೆ ಇನ್ನೊಬ್ಬರಿಗೆ ನೀಡುವಂತ ಕೆಲಸ ಮಾಡು. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಿದ. ರೈತ ಹೊಲದೊಳಗೆ ಬೆಳೆಯನ್ನು ಬೆಳಿತಾನೆ, ದೊಡ್ಡ ರಾಶಿ ಹಾಕಿರ್ತಾನೆ. ಆ ದೊಡ್ಡ ರಾಶಿಯ ಮುಂದೆ ಒಂದು 4 ಗುಂಪಿ ಇಟ್ಟಿರ್ತಾನೆ. ಸಣ್ಣ ಪುಟ್ಟ್ಯಾಗ 4 ಅದೇ ರಾಶಿಯನ್ನು ತುಂಬಿಟ್ಟಿರ್ತಾನೆ. ಊರಾಗೆಲ್ಲ ಹಿರಿಯರಿಗೆ ಕರಿತಾನೆ. ಆ ಊರಾಗ ಯಾರಿಗೆ ಹಿರೇಮಠದವರಿದ್ರು ಅವ್ರನ್ನೂ ಕರೀತಾನ. ಎಲ್ಲರೂ ಬರೀ ನನ್ನ ರಾಶಿ ಪೂಜೆ ಮಾಡೋದೈತಿ ಅಂತಾನ. ರಾಶಿ ಪೂಜೆ ಮಾಡಿದ ಮೇಲೆ 1ನೇ ರಾಶಿ ಒಳಗೆ 4 ಗುಂಪಿ ಏನು ಮುಂದಿಟ್ಟಿರ್ತಾನ. ಆ 1ನೇ ಗುಂಪಿ ದುಡದವ್ರಿಗೆ ಕೊಡ್ತಾನ. ಒಂದು ಸಣ್ಣ ಗುಂಪಿ ಒಳಗೆ ಇಟ್ಟಿರ್ತಾರ, ನೀವು ರಾಶಿ ಹೊಡೆದವ್ರಿಗೆ ಗೊತ್ತಾಗ. 2ನೇ ಗುಂಪಿ ಆ ಊರಿನ ಜಂಗಮರು ಬಂದಿರ್ತಾರ, ಜೋಳಿಗೆ ಹಿಡ್ಕೊಂಡು ಅವರಿಗೆ ಕೊಡ್ತಾನ. 3ನೇ ಗುಂಪಿ ತಾನು ಇಟ್ಕೊತಾನ. 4ನೇ ಗುಂಪಿ ಹೊಲದಾಗ ಚಲ್ತಾನ. ಬಂದ ಪಕ್ಷಿಗಳು ಉಳ್ಳಿ ಅಂತಾನ. ನೋಡಿದಂತ ಭಾವನ. ಅದಕ್ಕೆ ರೈತ ದೊಡ್ಡವನಾದ. ರೈತನ ಹತ್ರ ಒಂದು ಸಾದಾ ರೈತನ ಹತ್ರ ಕೂಡ ದಾಸೋಹಂ ಭಾವ ಇತ್ತು ನೋಡಿ. ಅದಕ್ಕೆ ಶರಣರು ಈ ನಾಡಿನಲ್ಲಿ ವಿಶ್ವದಲ್ಲಿ ಶರಣರು ಯಾಕೆ ಪ್ರಖ್ಯಾತಿಯನ್ನು ಪಡೆದ್ರು ಅಂದ್ರೆ 12ನೇ ಶತಮಾನದಲ್ಲಿ ಕಾಯಕ ದಾಸೋಹದ 2 ತತ್ವಗಳು ಇಡೀ ಜಗತ್ತನ್ನು ಆಳಿದ. ಒಂದು ಕಾಯಕ ಮಾಡುವುದು, ಇನ್ನೊಂದು ದಾಸೋಹ ಮಾಡುವುದು. 12ನೇ ಶತಮಾನದಲ್ಲಿ ಮೇದಾರ ಕೇತಯ್ಯ ಬಹಳಷ್ಟು ಅದ್ಭುತವಾದ ಶರಣ. ಸತ್ಯ ಶುದ್ಧ ಕಾಯಕ ಮಾಡುವುದು, ಅದರಿಂದ ಬಂದಿರುವಂತಹ ಲಾಭದೊಳಗೆ 4 ಮಂದಿ ಜಂಗಮರನ್ನ ಕರೆದು ಪ್ರಸಾದ ಮಾಡಿಸಿ ದಾಸೋಹ ಮಾಡಿ ನಂತರದಲ್ಲಿ ಗಂಡ ಹೆಂಡತಿ ಊಟ ಮಾಡೋದು ದಂಪತಿಗಳು. ಎಷ್ಟು ಆದರ್ಶದ ಜೀವನ ನೋಡಿ ಅವರೆಲ್ಲ. ಇವ ಇಷ್ಟು ಪರಿಶುದ್ಧವಾದ ಕಾಯಕ ಮಾಡ್ತಾನ. ಇವನನ್ನು ಒಂದು ದಿನ ಪರೀಕ್ಷೆ ಮಾಡ್ಬೇಕಂದ ಭಗವಂತ. ಏನು ಪರೀಕ್ಷೆ? ಬೆಳಗಿನ ಜಾವ ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಡು ಭಸ್ಮ ಧರಿಸ್ಕೊಂಡು ಬಿದಿರನ್ನ ತರಬೇಕು ಅಂತ ಹೋದ ಮೇದಾರ ಕೇತಯ್ಯ. ಬಿದಿರು ಹಿಂಗ್ ಹಿಡದ ಶರಣಾರ್ಥಿ ಅನುಭವದ ಹಿಂಗ ಕಡದ ಬಳ 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 ಬಂಗಾರ ಬರಾಕತ್ತು. ಬಂಗಾರದ ಕಾಯಿನ್ಗಳು ಬರಾಕತ್ತು. ನಾವು ಅದ್ರ ಕೇಳಿವಿ ಎಷ್ಟು ಬಲ ಐತಿ ಒಟ್ಟು ಖರೀದಿ ಕೇಳಿರ್ತೀವಿ. ಒಟ್ಟು ಬಿದಿರು ಎಷ್ಟೈತೆ ಅಷ್ಟು ಒಟ್ಟು ಖರೀದಿ ಕೇಳ್ತಿದ್ವಿ. ಬಂಗಾರದ ಹುಳ ಹತ್ತಿ ಎನ್ನ ಕಾಯಕ ಬಂಗಾರ ಇತ್ತು ನೋಡ ಅಂತ ಶರಣ. ಮೇದಾರ ಕೇತಯ್ಯನವರು ಬಂಗಾರದ ಹುಳ ಹತ್ತೈತಿ, ಇದು ಬೇಡ ಅಂತ ಮುಂದೆ ಹೋದ. ಇನ್ನೊಂದು ಕಡದ, ಅದರೊಳಗೂ ಬಂಗಾರ ಬಂತು. ಅದನ್ನು ಬಿಟ್ಟ ಮತ್ತೆ ಮುಂದೆ ಹೋದ, ಇನ್ನೊಂದು ಕಡದ, ಅದರೊಳಗೂ ಬಂಗಾರ ಬಂತು. ಇವತ್ತು ನನ್ನ ಕಾಯಕ ಆಗಲಿಲ್ಲ ಅಂತ ಬೇಜಾರಾಗಿ ಮುಂದೆ ಬರ್ತಾ ಇದ್ದ. ಒಂದು ಎಲ್ಲೋ ದೂರ ಒಂದು ಬಿದಿರು ಕಾಣ್ತು. ಅದನ್ನು ಕಡಿಬೇಕು ಅಂತ ಹೋದ. ಒಂದು ಸ್ವಲ್ಪ ಮೇಲೆ ಎತ್ತರಕ್ಕೆ ಬೆಳೆದಿತ್ತು. ಮೇದಾರ ಕೇತಯ್ಯ ಬಿದಿರಿನ ಗಿಡ ಹತ್ತಿ ಮೇಲೆ ಕಡಿತಾ ಇದ್ದ. ಕಾಲ ಜಾತು ಕಾಯಕ ಮಾಡ್ತಿದ್ದ. ಕಾಲ ಜಾರಿ ಕೆಳಗೆ ಬೀಳೋಷ್ಟೊಳಗನ ಒಂದು ಪಲ್ಲಿತ್ತು. ಹಿಂಗ ಕಳೆದಿದ್ದು, ಮೊದಲು ಕಳೆದಿದ್ದು ಹೊಟ್ಟ್ಯಾಗ ಚುಚ್ಚಿತು. ಇನ್ನೇನು ಪ್ರಾಣ ಹಾಕೈತಿ ಅನ್ನುವಷ್ಟ ಸಂದರ್ಭದಲ್ಲಿ ಮೇದಾರ ಕೇತಯ್ಯ ಅನ್ಕೊಂಡ
ನಾನು ಕಾಯಕ ಮಾಡಿ ದಾಸೋಹ ಮಾಡಿದ ಮೇಲೆ ನನ್ನ ಪ್ರಾಣ ಹೋಗಿ ಭಗವಂತ, ಅಲ್ಲಿವರೆಗೂ ನನ್ನ ಪ್ರಾಣ ತಗೋಬೇಡ. ಪ್ರಾರ್ಥನೆ ನೋಡಿ ಹೆಂಗೆ ಖುಷಿ ಅಂತ. ನಿಮಗೆ ಸಾಯುವ ಕಾಲಕ್ಕೆ ನಮಗೆ ಕೇಳಿದ್ರೆ ಏನಪ್ಪಾ ಮತ್ತ ಸಾಯಕತಿ ನಿನ್ನ ಕೊನೆ ಆಸೆ ಏನು ಐತೆ ಅಂತ ಭಗವಂತ ಪ್ರತ್ಯಕ್ಷ ಆಗಿ ಕೇಳಿದ್ರೆ ಸ್ವಲ್ಪ ಪಾನಿಪುರಿ ತಿಂದು ಸಾಯ್ತೇನ್ರಿ ಅರ್ಥವ್ರ ಅನ್ನುವಂತ ಕಾಲ. ಹೌದು, ಆತಂತ ಮೇದಾರ ಕೇತಯ್ಯ, ನಾನು ಒಂದು ಸ್ವಲ್ಪ ದಾಸೋಹ ಮಾಡಿದ ಮೇಲೆ ನನ್ನ ಪ್ರಾಣ ಹೋಗಲಿ ಅಂತ ತಿಳ್ಕೊಂಡು ಒಂದು ಬಟ್ಟೆ ಇತ್ತು ತಗೊಂಡು ಕಟ್ಕೊಂಡ, ಯಾವ ಬಿದಿರಿತ್ತು ಆ ಬಿದಿರನ್ನ ತೆಗೆದುಕೊಂಡು ತೆಗಲಿ ಮೇಲೆ ಹೊತ್ಕೊಂಡು ಹೊಂಟ ಮನೆ ಹಾಕ್ತಾರ. ಹೆಂಡತಿ ಕಾಯ್ತಾ ಕೂತಿದ್ಲು, ಗಂಡ ರಕ್ತಪಾತ, ಎಲ್ಲ ರಕ್ತ ಆಗಿತ್ತು, ಮೈಯೆಲ್ಲ ಬಟ್ಟೆ ಎಲ್ಲ ರಕ್ತ ಆಗಿತ್ತು. ಏನ್ರಿ ಇದು ಅಂತ ವೇದಾರ ಕೇತಯ್ಯನ ಹೆಂಡತಿ ಸಾತವ್ವೆ ಹೇಳಿದ್ಲು, ಏನಾರ ಇಲ್ಲಿ ಮೊದಲು ಬುಟ್ಟಿ ಮಾಡು, ಕಾಯಕ ಮಾಡ್ಕೊಂಡು ಬೇಗ ಒಂದಿಷ್ಟು ವ್ಯಾಪಾರ ಮಾಡ್ಕೊಂಡು ಬಾ, ಅತಿಥಿಗಳಿಗೆ ಪ್ರಸಾದ ಮಾಡ್ಸೋಣ, ದಾಸೋಹ ಮಾಡೋಣ. ಹೆಂಡತಿ ಅಳತಾ ಬುಟ್ಟಿ ಮಾಡಿದ್ಲು. ಪ್ರತಿದಿನ ಬುಟ್ಟಿ ಮಾರಾಟ ಆಗ್ತಿತ್ತು, ಮಾರ್ಕೆಟ್ ಓಡಿ ಹೋದ್ರು, ಕಣ್ಣೊಳಗೆ ನೀರ, ಇವ ಮನೆಯೊಳಗೆ ಕಟ್ಕೊಂಡು ಕುಂತಾನ, ದಾಸೋಹ ಮಾಡಿ ಸಾಯ್ಬೇಕಂತ. ಅವತ್ತಿನ ಹಣೆಬರ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಭಗವಂತ ಹೆಂಗ ಪರೀಕ್ಷೆ ಮಾಡ್ತಾನ ಅಂದ್ರ, ಅವತ್ತು ಬಿದಿರ ಬುಟ್ಟಿಯಲ್ಲಿ 2 ತಗೊಂಡು ಹೋಗ್ಯಾಳ, ಅವತ್ತು ಮಾರ್ಕೆಟ್ ನಾಳೆ ತಗೊಳ್ಳೋರು ಯಾರು ಇಲ್ಲ. ಎಷ್ಟು ಆಶ್ಚರ್ಯ. ನಾವು ಆ ಬಿದಿರಿನ ಬುಟ್ಟಿಯನ್ನ ಮಾರಿದ್ರು, ಕೊನೆಗೆ ಮಾರಿ ತೆಗೆದುಕೊಂಡು ಬಂದು ಇಬ್ಬರನ್ನ ಜಂಗಮರನ್ನ ಕರೆದು ಪ್ರಸಾದ ಮಾಡಿಸಿದ್ರು. ಇನ್ನೇನು ಗಂಡನ ಪ್ರಾಣ ಹೋಗ್ತೈತೆ ಅನ್ನೋದನ್ನು ಹೇಳಲಿಲ್ಲ. ಯಾಕ ಪ್ರಾಣ ಹೋಗುವಂತ ಮನೆಯೊಳಗೆ ಜಂಗಮ ಊಟ ಮಾಡಲಿಲ್ಲ. ಹೇಳಿದ್ರ ದಾಸೋಹಕ್ಕೆ ಕೊರತೆ ಬಂದಿತ್ತು, ಹೇಳಬಾರ್ದು ಅಂತ. ಮನೆಗೊಂದು ದೊಡ್ಡ ಇತಿಹಾಸ ಬರ್ತದೆ ಬಸವ ಪುರಾಣದೊಳಗೆ. ಅವರ ಪ್ರಾಣ ಹೋದ ಮೇಲೆ ಬಸವಣ್ಣವರ ಪ್ರಾಣ ದಾಸೋಹ ಮಾಡಿದ ಮೇಲೆ ಮೇದಾರ ಕೇತಯ್ಯನ ಪ್ರಾಣ ಹೋಯಿತು. ಮೇದಾರ ಕೇತಯ್ಯನ ಪ್ರಾಣ ಹೋಗಿದ್ದನ್ನ ಬಸವಣ್ಣನವರಿಗೆ ಹೋಗಿ ಮುಟ್ಟಿಸಿದ್ರು. ಅವಾಗ ಬಸವಣ್ಣನವರ ಪ್ರಾಣ ಹೋಯಿತು. ಆ ವಿಷಯವನ್ನು ತೆಗೆದುಕೊಂಡು ಬಡ ಎಲ್ಲಿಗೆ ಹೋದ್ರು, ಮಡಿವಾಳ ಮಾಚಿದೇವನ ಹತ್ತಿರ ಹೋದ್ರು. ಮಡಿವಾಳ ಮಾಚಿದೇವ ತನ್ನ ಗಂಟೆಯನ್ನು ಮೇಲೆ ತೂರಿ ಬಸವಣ್ಣ ಮತ್ತು ಮೇದಾರ ಕೇತಯ್ಯನ ಪ್ರಾಣ ಬರೆಸಿದ ಅನ್ನೋದು ಇತಿಹಾಸ. ಹೇಳೋದು ಇಷ್ಟ, ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ದಾಸೋಹವನ್ನು ಮಾಡಿ ನಾವು ಪ್ರಾಣ ಬಿಡಬೇಕು ಅನ್ನುವಂಥ ತತ್ವ 12ನೇ ಶತಮಾನದಲ್ಲಿತ್ತು. ದಾಸೋಹ ಮಾಡುವಂತ ಯಾರೋ ಹೇಳಿದ್ರೆ ಪ್ರವಚನ ಹೇಳಾಕತ್ತಿದ್ರು, ದಾಸೋಹ ಮಾಡ್ಬೇಕು, ದಾನ ಮಾಡ್ಬೇಕಂತ ಕೇಳಿ ಒಬ್ಬ ಮನುಷ್ಯ ಭಕ್ತ ಮಠಕ್ಕೆ ಫ್ಯಾನ್ ಕೊಡ್ಸಿದ. ಗುರುಗಳು ಬಿಸಿಲಾಗ ಬಂದಿರ್ತಾರ, ಫ್ಯಾನ್ ಹಚ್ಕೊಂಡು ಕುಂದಿರ್ಲಿ ಸ್ವಲ್ಪ ನೆಳಾಗ ಅಂತೇಳಿ. ಅದ್ರ ತುಂಬ 30 ಮಂದಿ ರೇಷನ್ ಕಾರ್ಡ್ನಾಗ ಒಟ್ಟರು ಹೆಸರು ಬರ್ತಿದ್ದ. ಎದ್ರಾಗ ಫ್ಯಾನ್ಯಾಗ ತಗೊಂಡು ಬಂದು ಹಾಕಿದ್ರು. ಅರ್ಥವ್ರು ನೋಡಿದ್ರು, ಏನಪ್ಪಾ ಏನ್ ಮಾಡಿ ಅರ್ಥವ್ರ ದಾಸೋಹ ಅಂತ ಹೇಳಿಲ್ಲ, ಕಳಿಸಿದ್ರಿ. ಮತ್ ಇವೇನ್ ಹೆಸರ ನಮ್ಮ ಮನೆಯವ್ರು, ಅಷ್ಟು ನಮ್ಮ ಮನೆಯವ್ರು. ಎದಕ್ಕ ನಾ ಕೊಡಿಸಿನಂತ ಮಂದಿ ನೋಡ್ಬೇಕಲ್ಲ. ನಮ್ಮ ಮನೆ ರೇಷನ್ ಕಾರ್ಡ್ ಇದ್ದಾಗ ಇರಲಿಲ್ಲ ಒಟ್ಟು ಅಂದ್ರು. ಆಯ್ತು, ಗುರುಗಳು ಹಿಂಗ ಬಿಸಿಲಾಗ ಹೋಗಿ ಬಂದು ಕುಂತಿದ್ರು. ಕುಂತಾಗ ಹಚ್ಚಿದ ಬಂದು ಶಿಷ್ಯ ಫ್ಯಾನ್ ಹಚ್ಚಿದ, ಗಾಳಿ ಹತ್ತು ಆನಂದದಿಂದ ಕಣ್ಣು ಮುಚ್ಚಿದ್ರೆ ಅವ ಮಠಕ್ಕೆ ಬಂದ. ಮಠಕ್ಕೆ ಬಂದು ಬಡ ಫ್ಯಾನ್ ಬಟನ್ ಹಾರಿಸಿದ. ಅದ್ರವ್ರು ಯಾಕೋ ಫ್ಯಾನ್ ನಿಂತೈತಿಲ್ಲ ಅಂತ ಕಣ್ಣು ಬಿಟ್ಟು ನೋಡಿದ್ರು, ಮುಂದೆ ಇದ್ದ ಅವ ಮುಂದೆ ಇದ್ದ. ಯಾಕೆ ತಮ್ಮ ಯಾಕೆ ಫ್ಯಾನ್ ಹಾರಿಸಿದ್ರಿ? ಏನಿಲ್ರಿ ಗುರುಗಳ, ಅದನ್ನ ಹಚ್ಚಾಕಿಲ್ರಿ, ಕರೆ ನೋಡಾಕ್ರಿ ಅನ್ನ. ಹಚ್ಚಾಕಿಲ್ರಿ, ನೋಡಾಕ. ಯಾಕೆ ನೋಡೋದು? ಮತ್ತೆ ಬಂದವ್ರನ್ನ ಹಿಂಗ ಕೊಡಿಸಿನಂತ ನೋಡ್ಬೇಕಲ್ರಿ, ಅದು ಬಹಳ ದೂರ ಆಕೈತಲ್ಲ ಹೆಸರು ಹೋದಾಕ. ನಿಂದು ನೋಡ್ಬೇಕಾಗಿತ್ತಂದ್ರ ಅಲ್ಲಿ ಕಟ್ಟಬೇಡ, ನಾನು ಕೊಳ್ಳಿ ಕಟ್ಟ ಬಂದವ್ರು ನೋಡ್ಕೊಂಡು ಹೋಗ್ತಾರ ಅಂದ್ರು. ಇವರು ದಾಸೋಹ ನೋಡಿ. 12ನೇ ಶತಮಾನದ ಮೇದಾರ ಕೇತಯ್ಯನ ಕಾಯಕ ಎಂತದ್ದು. ಉದ್ದಾನ ಮಹಾಶಿವಯೋಗಿಗಳು ಈ ಒಂದು ಮಠದ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದಾಗ 80 ಜನ ವಿದ್ಯಾರ್ಥಿಗಳು, ಲಕ್ಷೋಪಲಕ್ಷ ಸಾವಿರಾರು ಜನ ಪ್ರಸಾದಕರು ಮಠದಾಗ ಉದ್ದಾನ ಶಿವಯೋಗಿಗಳು ಕುಂತಾರ. ಸಾವಿರಾರು ಜನ ಪ್ರಸಾದಕ್ಕೆ ಬಂದ್ರು. ಬಂದಂತಹ ಸಂದರ್ಭದೊಳಗ ದಾಸೋಹದೊಳಗಿರುವಂತ ವ್ಯಕ್ತಿ ಓಡಿ ಬಂದ. ಅಜ್ಜವರು ಬಹಳ ಕಡಕಿದ್ರು, ಪವಾಡ ಪುರುಷರವರು. ಅವ್ರ ಬಾಯಿಗೆ ಏನಂತ ಆಗಿ ಹೋಗ್ಬಿಡ್ತಿತ್ತು.
ಎದುರು ಹೋಗಿ ಉದ್ದಾನ ಶಿವಯೋಗಿಗಳ ಮುಂದೆ ಒಬ್ರು ನಿಂತ್ಕೋತಿರ್ಲಿಲ್ಲ. ಯಾಕ ಅವ್ರು ನೋಡಿದ್ದೆಲ್ಲ ಹಾಗೆ ಬಿಟ್ಟಿದ್ರು. ನಿನಗೆ ಒಳ್ಳೇದಾಕೈತೆ ಹೋಗು ಅಂತಂದ್ರೆ ಒಳ್ಳೇದಾಗ್ಯದ, ಕೆಟ್ಟದ್ದಾಕೈತೆ ಅಂತ ಯಾರಿಗೆ ಹೇಳ್ಯಾರ ಅದು ಕೆಟ್ಟದ್ದಾಗ್ಯದ. ಅವ್ರು ಮುಗಿದಿದ್ದಾಕಿತ್ತು ಶಿವಯೋಗಿಗಳು. ಅವ್ರ ಹತ್ರ ಹೋಗಿ ಬಾಕಲದೊಳಗೆ ಸಂಧ್ಯಾಗ ಅವ್ರಿಗೆ ಕಾಣ್ಲಾರಂಗ ಒಬ್ಬ ನಿಂತ, ಯಾಕೆ ಬಂದಿಪ್ಪ ಅಂತ ಕೇಳಿದ್ರು. ಉದ್ದಾನ ಶಿವಯೋಗಿಗಳು ಏನಿಲ್ರಿಪ್ಪ, ಮತ್ತು ಬಂದ ಭಕ್ತರಿಗೆ ತುಪ್ಪ ನೀಡಾಕತ್ತಿದ್ದೀವಿ, ತುಪ್ಪ ಖಾಲಿ ಆಗೈತಿ ಅಂದಾಗ ಉದ್ದಾನ ಶಿವಯೋಗಿಗಳು ಅಂತಾರ, ಒಂದು ಬಕೆಟ್ನ್ಯಾಗ ನೀರು ತುಂಬಿಕೊಂಡು ಅದನ್ನ ನೀಡು ಹೋಗಂದ್ರು. ಒಂದು ಬಕೆಟ್ ತಗೊಂಡ, ಅಪ್ಪನ ಅಪ್ಪಣೆ ಆಗ್ಯದ ಅಂತ ತಿಳ್ಕೊಂಡು ಬಕೆಟ್ ತಗೊಂಡು ನೀರನ್ನು ತಗೊಂಡ, ಒಂದು ಸೌಕ ತಗೊಂಡ, ಅದನ್ನ ಹಿಂಗ ನೀಡಾಕತಾನ. ಬಕೆಟ್ನ್ಯಾಗ ನೀರ್ ಐತಿ, ನೀಡುವಾಗ ತುಪ್ಪ ಆಗೈತಿ. ಇದು ಈ ದಾಸೋಹದ ಮಠದ ದಾಸೋಹದ ಪವಿತ್ರತೆ. ಬಕೆಟ್ನ್ಯಾಗ ನೀರದ, ನೀಡುವಾಗ ತುಪ್ಪ ಆಗ್ಯದ. ದಾಸೋಹದ ಮಹತ್ವ. ಅದಕ್ಕೆ ಈ ಮಠದ ದಾಸೋಹ ವಿಶ್ವದ ತುಂಬ ಪ್ರಚಾರ ಆಯಿತು. ಕಾಯಕ ದಾಸೋಹವನ್ನ ಇದಕ್ಕೇನಾದ್ರೂ 12ನೇ ಶತಮಾನದ ನಂತರದಲ್ಲಿ ಬೆಲೆ ತಂದು ಕೊಟ್ಟಿರುವಂತ ಏಕೈಕ ಮಠ ಅಂದ್ರೆ ಅದು ಸಿದ್ಧಗಂಗೆಯ ಮಠ ಅನ್ನುವಂಥದ್ದನ್ನು ಇತಿಹಾಸದಲ್ಲಿ ಬರೆದಿರುವಂತ ಒಂದು ಸಂದರ್ಭ. ಪರಮ ಪೂಜ್ಯರ ಜನ್ಮ ದಿನವನ್ನ ದಾಸೋಹದ ದಿನ ಅಂತ ಸರ್ಕಾರ ಆಚರಣೆ ಮಾಡೋದು ಸುಮ್ಮನೆ ಸಣ್ಣ ಮಾತಲ್ಲ. ದಾಸೋಹದ ದಿನ ಅಂತ ಪ್ರಾರಂಭ ಮಾಡ್ತು. ದಾಸೋಹಕ್ಕೆ ಎಷ್ಟು ಒತ್ತನ್ನು ಕೊಟ್ಟು ನೋಡಿ ಈ ನಾಡಿನ. ಆನೆ ಕುದುರೆ ಬಂಡಿ ಭಂಡಾರವಿರ್ತಡೇನು, ತಾನುಂಬುದು ಪಡಿ ಎತ್ತಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತ ಅಂದ್ರು ಶರಣು ವಚನದಲ್ಲಿ. ಎಷ್ಟಿದ್ರ ತಗೊಂಡು ಏನ್ ಮಾಡ್ತೀವೋ ತಮ್ಮ, ನಿನ್ನ ಹತ್ರ ದಾನ ಧರ್ಮ ದಾಸೋಹ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡು. ಆನೆ ಕುದುರೆ ಬಂಡಿ ಭಂಡಾರ ಇರ್ತಡೇನು, ನೀನು ಉಣ್ಣೋದು ಪಡಿ ಅಕ್ಕಿ, ಇಷ್ಟ ಅಕ್ಕಿ, ಒಂದು ಲೋಟ ಅಕ್ಕಿ ಒಳಗೆ ಇಟ್ಟು ಉಣ್ತೀರಿ ಗಂಡ ಹೆಂಡತಿ. ಒಂದಾವಿನ ಹಾಲು, ಆಕಳದ 4 ಏನು ಇದಿರ್ತಾವ ಅದರೊಳಗೆ ಒಂದ ಹಾವಿನ ಹಾಲು ಉಣ್ಣು ನೀನು. ಮಲಗೋದು ಅರ್ಧ ಮಂಚ, ನೀನ್ ಮಲಗೋದು ಯಾವ್ದು ಅರ್ಧ ಮಂಚ. ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ, ಒಂದಿಷ್ಟು ದಾನ, ಒಂದಿಷ್ಟು ದಾಸೋಹ. 10 ಬೆಡ್ರೂಮಿನ ಮನೆ ಕಟ್ಟಿ ಅಂತ ಹೇಳಿ ಎಲ್ಲಾ ಕಡೆ ಮಕ್ಕೋತೀನೋ, ಒಂದ ಬೆಡ್ರೂಮ್ ಒಂದ ಕಡೆ ಮಕ್ಕೋತಿತ್ತಮ್ಮ. ಇದನ್ನ ಯಾವುದನ್ನು ನೆಚ್ಕೊಂಡು ಹೋಗ್ಬೇಡ. ನೀನ್ ಏನು ಪುಣ್ಯದ ಕೆಲಸ ದಾಸೋಹ ಮಾಡ್ತಿ ಅದು ನಿನ್ನ ಹೆಸರಲ್ಲಿ. ಕಡಕೋಳ ಮಡಿವಾಳಪ್ಪನವ್ರು ಹೇಳಿದ್ರು, ದ್ರವ್ಯ ಗಳಿಸಿದ ತಮ್ಮ ಬಂಡಿಗೆ ಬಂಡಿ, ಒಂದು ದಿನ ಉಣ್ಲಿಲ್ಲ ನೀ ಮೆಣಸಿನ ಹಿಂಡಿ, ಸಾಯು ತನಕ ಬರೀ ಸಪ್ಪ ನಮ್ಮಿ ಉಂಡಿ, ಸತ್ತ ಮೇಲೆ ಹೇರ್ತಾರ ತಮ್ಮ ನಿನ್ನ ತಲೆ ಮೇಲೆ ಹೆಂಡಿ. ಎಷ್ಟು ಚಲೋ ಮಾತು ಬರೀತಾರೆ ಕಡಕೋಳ ಮಡಿವಾಳಪ್ಪನವ್ರು. ಸಂಪತ್ತು ಗಳಿಸಿದ ತಮ್ಮ ಬಂಡಿಗೆ ಬಂಡಿ, ಒಂದು ದಿನ ಉಣ್ಲಿಲ್ಲ ಮೆಣಸಿನ ಹಿಂಡಿ, ಸಾಯು ತನಕ ಬರೀ ಸಪ್ಪ ನಮ್ಮಿ ಉಂಡಿ, ಖರ್ಚಾಕೈತಂತ ಅಂಬಲಿ ಉಂಡಾನ. ನೀವಾದ್ರೆ ಕೇಳಿದ್ರೆ ಚಲೋ ಉಣ್ಣೋರು ಏನು ಕೊಟ್ಟ ನಾಲ್ಕು ಉಂಡು ಕಳೆಯಕ್ಕಾಗೋದಂತೆ. ಇಂಥ ಚಿಕ್ಕುಂಡ್ರಿರ್ತಾರೆ, ಎಲ್ಲಿ ಏನಾರ ಕೊಟ್ರ ನಮ್ಗೆ ಕಡಿಮೆ ಆಗಿತ್ತು ಅಂತೇಳಿ. ಒಬ್ರು ಸ್ವಾಮಿಗಳು ಹಿಂಗ ಊಟಕ್ಕೆ ಹೋಗಿದ್ರು, ಒಬ್ರು ಮನೆಗೆ ಪ್ರಸಾದ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹೆಣ್ಮಕ್ಳು ಹೋಳಿಗೆ ನೀಡ್ಯಾಳ, ತುಪ್ಪ ನೀಡಿಲ್ಲ. ಇಂಥವ್ರು ಇರ್ತಾರ ನೋಡ್ರಿ, ಹೋಳಿಗೆ ನೀಡ್ತಾರ, ತುಪ್ಪ ನೀಡಂಗಿಲ್ಲ. ಕರ್ಕೊಂಡು ಹೋಗಿ ತುಪ್ಪ ನೀಡಿಲ್ಲ, ತುಪ್ಪದ ಗಿಂಡ್ಯಾಗ ಚಮಚ ಇಟ್ಟ ಈಟೈತೆ, ಅದು ಕತ್ತಿರಬಾರ್ದು, ಇದಕ್ಕೆ ಅವನಿಗೆ ಮುಟ್ಟಿರಬಾರ್ದು ಅಂತ ಬಿಟ್ಟ. ಅವನು ಸ್ವಾಮಿ ಬೆರಿತಿದ್ದ, ಬಿಡ್ಲಿಲ್ಲವ. ಯವ್ವ ನಾ ಬರೋ ಮುಂದಾಗ ಹಾವು ನೋಡಿದೆ ಅಂದ. ಎಂತ ದಯಪ್ಪ, ಬಹಳ ದೊಡ್ಡದಿತ್ತು. ಎಷ್ಟು ಉದ್ದಿತ್ತು ಅನ್ನಿ, ಎಷ್ಟು ಉದ್ದಿತ್ತು ಗೊತ್ತ, ನನ್ನ ತಾಟ್ನಿಂದ ಹಿಡ್ಕೊಂಡು ನಿನ್ನ ತುಪ್ಪದ ಗಿಂಡಿ ಮಠ ಇತ್ತ. ಅವ್ವ ತುಪ್ಪನ ನೀಡೋದು ಬರ್ತೀನಿ ಅವ್ವ ಅನ್ನೋದು. ಇಷ್ಟು ಜೀವನತನ ಮಾಡಿ ಜೀವನವನ್ನು ನಡೆಸೋರದಾರ. ಸಿರಸಂಗಿ ಲಿಂಗರಾಜ ದೇಸಾಯಿರು ನಾಡು ಕಂಡಿರುವಂತ ಅಪರೂಪದ ಒಬ್ಬ ತ್ಯಾಗಿಗಳು. ತ್ಯಾಗವೀರ ಸಿರಸಂಗಿ ಲಿಂಗರಾಜ ದೇಸಾಯಿ ಅಂತ ಕರೆದ್ರು ಅವ್ರನ್ನ. ಹಿಂಗೆ ಸುಮ್ಮನೆ ಸಾಯಂಕಾಲದ ವಾಯು ವಿಹಾರಕ್ಕೆ ಹೋಗುವಂತ ಸಂದರ್ಭದೊಳಗ ಯಾವುದೋ ಒಂದು ಹುಡುಗ ಮಾವಿನ ತೋಟದೊಳಗೆ ವಾಕಿಂಗ್ ಮಾಡ್ತಿದ್ರು. ಮಾವಿನ ತೋಟದೊಳಗೆ ವಾಕಿಂಗ್ ಮಾಡೋ ಒಂದು ಹುಡುಗ ಮಾವಿನ ಹಣ್ಣಿನ ಗಿಡಕ್ಕೆ ಕಲ್ಲು ಹೋಗದ ತಪ್ಪಿ ಬಂದು ಸಿರಸಂಗಿ ಲಿಂಗರಾಜ ದೇಸಾಯಿರ ತಲೆಗೆ ಬಿತ್ತು. ಆ ಲಿಂಗರಾಜ ದೇಸಾಯಿರ ತಲೆಗೆ ಬಿದ್ದಾಗ ರಕ್ತ ಬರಾಕತ್ತು.
ಅವ್ರ ಸುತ್ತಗೆ ಇರುವಂತ ಸೈನಿಕರು ಓಡಿ ಹೋಗಿ ಆ ಹುಡುಗನ ಹಿಡ್ಕೊಂಡು ಬಂದ್ರು. ಸಿರಸಂಗಿ ಲಿಂಗರಾಜ್ ದೇಸಾಯರು, ನೀನ ಕಲ್ಲು ಹೋಗರಿ ಏನಪ್ಪ? ಹೌದಪ್ಪ, ನಾನು ಹೋಗ್ತೀನಿ. ಎದಕ್ಕೆ ಹೋಗರಿ? ಏನಿಲ್ಲ, ಒಂದು ಸ್ವಲ್ಪ ಹಸಿವಾಗಿತ್ತು, 2 ಮಾವಿನ ಹಣ್ಣು ತಿನ್ಬೇಕು ಅನಿಸ್ತು, ಅದಕ್ಕೆ ಸ್ವಲ್ಪ ಹೋಗಿ ಕಲ್ಲು ಹೋಗೋದು ಅದನ್ನು ತಿನ್ಬೇಕು ಅನ್ನೋಷ್ಟು ಕಲ್ಲು ಬರೋದು ನಿನಗೆ ಬಿದ್ದೈತೆಪ್ಪ, ನನಗೆ ಕ್ಷಮಾ ಮಾಡು. ಇವನು ಕರ್ಕೊಂಡು ಹೋಗಿ ಆಸ್ಥಾನಕ್ಕೆ ಬಂದ. ಸಿರಸಂಗಿ ಲಿಂಗರಾಜ ದೇಸಾಯರು ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವರೆಲ್ಲ ತಮ್ಮ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಒಂದು ಬಾಂಡ್ ತಗೊಂಡು ಅವನ ಹೆಸರ ಮೇಲೆ 2 ಮಾವಿನ ಹಣ್ಣಿನ 2 ಎಕರೆ ಮಾವಿನ ಹಣ್ಣಿನ ತೋಟ ಈ ಹುಡುಗರಿಗೆ ಅಂತ ಬರೋದು. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಹೋಗಿ ಕರ್ಕೊಂಡು ಹೋಗಿ ಶಿಕ್ಷೆ ಕೊಡ್ತಾರ ಅಂತ ಎಲ್ಲಾರು ತಿಳ್ಕೊಂಡಾರ. ಆದ್ರೆ 2 ಎಕರೆ ಮಾವಿನ ತೋಟ ಹುಡುಗನ ಹೆಸರಿಗೆ ಬರೋದು. ಯಾರೋ ಒಬ್ರು ಸಿರಸಂಗಿ ಲಿಂಗರಾಜ ದೇಸಾಯರಿಗೆ ಮಕ್ಕಳು ಕುಂತಿದ್ದಲ್ಲ, ಅವ್ರಿಗೆ ಕೇಳಿದ್ರು, ಯಪ್ಪ ನಿಮ್ಗೆ ಏನ್ರ ಹುಚ್ಚ ಹಿಡಿದದಲ್ಲ, ಯಾಕ? ಏನಿಲ್ಲ, ಮತ್ತೆ ಕಲ್ಲು ಹೋಗೋವನಿಗೆ ಶಿಕ್ಷೆ ಕೊಡೋದ್ ಬಿಟ್ಟು 2 ಎಕರೆ ಮಾವಿನ ತೋಟ ಬರೋದು ಕೊಡ್ತೀರಲ್ಲ. ಅವಾಗ ಸಿರಸಂಗಿ ಲಿಂಗರಾಜ ದೇಸಾಯರು ಹೇಳ್ತಾರ, ಏನು ತಿಳಿದೇ ಇರುವಂತ ಒಂದು ಗಿಡಕ್ಕೆ ಕಲ್ಲು ಹೋಗದಾಗ ಆ ಕಲ್ಲು ಅದಕ್ಕೆ ಹೊಡೆದಿದ್ರ 2 ಮಾವಿನ ಹಣ್ಣು ಕೊಡ್ತಿತ್ತು. ಎಲ್ಲಾ ತಿಳುವಳಿಕೆ ಇರುವ ನನಗೆ ಕಲ್ಲು ಹೋಗದ ಮೇಲೆ ನಾನು 2 ಎಕರೆ ಹೊಲ ಕೊಡ್ಲಿಲ್ಲ ಅಂದ್ರೆ ಆ ಗಿಡಕ್ಕಿಂತ ಕನಿಷ್ಠ ಆಗ್ತೀನಿ ಎನ್ನುವಂತ ದಾಸೋಹ ಭಾವವನ್ನು ವ್ಯಕ್ತಪಡಿಸಿದವರು ಈ ನಾಡಿನೊಳಗೆ ಸಿರಸಂಗಿ ಲಿಂಗರಾಜ ದೇಸಾಯರು. ಮತ್ತು ನಾಳೆ ನೀವು ಗಿಡಕ್ಕೆ ಕಲ್ಲು ಯಾಕೆ ನಿಂತೀರಿ? ಬಡದವ್ರು 2 ಎಕರೆ ಕೊಟ್ಟಾರ ಅಂತೇಳಿ ಅವಾಗ ನಾನು ಹಿಡಿದು ಬರ್ತಾರ ಹಂಗಾಗ ಮದರ್ ತೆರೇಸಾ ಕಲ್ಕತ್ತಾದೊಳಗ ಮದರ್ ತೆರೇಸಾ ಅನ್ನಿಸ್ಕೊಂಡು ನೋಡಿ. ಒಂದು ಸರಿ ನೀವು ಮದರ್ ತೆರೇಸಾನ ಜೀವನ ಹೋದ್ರೆ ಎಷ್ಟು ಅದ್ಭುತ ಜೀವನ ಅವರು. ಆ ತಾಯಿಯ ಜೀವನಕ್ಕೆ ಬಹಳಷ್ಟು ಅದ್ಭುತ. ಶರಣರು ಏನು ನುಡಿದಿದ್ರು ಅದನ್ನು ನಡೆದು ತೋರಿಸಿರುವಂತ ಈ ತಾಯಿ ನಾಡಿನಲ್ಲಿ. ಮದರ್ ತೆರೇಸಾ ತನ್ನ ಆಶ್ರಮಕ್ಕೆ ಬರ್ತಾ ಇದ್ರು. ಒಂದು ಆಶ್ರಮದ ಪಕ್ಕದೊಳಗ ಮನೆ, ಒಬ್ಬ ಹೆಣ್ಮಗಳು ಗರ್ಭಿಣಿ ಇದ್ಲು. ಆ ಹೆಣ್ಮಗಳು 3 ದಿನದಿಂದ ಊಟ ಮಾಡಿರಲಿಲ್ಲ, ಬಡತನ. ಮದರ್ ತೆರೇಸಾಗ ಗೊತ್ತಾಯ್ತು, ಯಾರೋ ಬಂದು ಹೇಳಿದ್ರು, ನಿಮ್ಮ ಆಶ್ರಮದ ಪಕ್ಕದಲ್ಲಿರುವಂತ ಮನೆಯೊಳಗೆ ಒಬ್ಬ ಮುಸ್ಲಿಂ ಹೆಣ್ಮಗಳು ಇದ್ದಾಳ, ಆ ಹೆಣ್ಮಗಳು 3 ದಿನ ಆಯ್ತು ಊಟ ಮಾಡಿಲ್ಲ. ಮದರ್ ತೆರೇಸಾ ಅನ್ಕೊಂಡು ಆ ಹೆಣ್ಮಗಳು ಆಕೆಯ ಒಳ್ಳೆ ಹಸಿವಿನಿಂದ ಬರುತ್ತಿಲ್ಲ, ಅವಳು ಹೊಟ್ಟೆಗೆ ಒಂದು ಮಗುವಲ್ಲ, ಅದು ಬಳಲಾಕತ್ತದ, ನಾನು ಹೋಗಿ ಏನಾರ ಆಕೆಗೆ ಕೊಟ್ಟು ಬರ್ಬೇಕಂತ ಒಂದು ಸಣ್ಣ ಡಬ್ರಿ ಒಳಗೆ ಹೋಗಾನ್ಯಾಗ ಅನ್ನ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ 3 ದಿನ ಆಯ್ತು ನೀವು ಊಟ ಮಾಡಿಲ್ಲವ, ಒಂದು ಸ್ವಲ್ಪ ಊಟ ಮಾಡುವ ಅಂತ ಕೊಟ್ಲು. ಆಯ್ತು ತಾಯಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ್ರು ಮುಸ್ಲಿಂ ಹೆಣ್ಮಗಳು. ಆಕೆ ತಾನು ಉಂಡಿಲ್ಲ, ತನ್ನ ಮನೆಯೊಳಗೊಂದು ನಾಯಿ ಸಾಕಿದ್ಲು ಹೆಣ್ಮಗಳು. ಆ ನಾಯಿ ಮನೆಯ ಹೊರಗಡೆ ಅದರ ಹೆರಿಗೆ ಆಗಿತ್ತು, ಅದು 8 ಕುಂಡಿಗಳನ್ನು ಹಾಕಿತ್ತು, ಅದು ಊಟ ಮಾಡಿರಲಿಲ್ಲ ನಾಯಿ. ಆ ಹೆಣ್ಮಗಳು ಆ ತಂದೆ ಕೊಟ್ಟಿರುವಂತ ಅನ್ನವನ್ನ ಒಯ್ದು ಆ ನಾಯಿಗೆ ಹಾಕ್ತಾಳ. ಅದನ್ನು ನೋಡಿ ಕಣ್ಣೊಳಗೆ ನೀರು ಬಂತು ಮದರ್ ತೆರೇಸಾ ಅವರಿಗೆ. ಮದರ್ ತೆರೇಸಾ ಅವರಿಗೆ ತಮ್ಮ ಜೀವನದ ಚರಿತ್ರೆಯಲ್ಲಿ ಬರೀತಾರೆ ಮದರ್ ತೆರೇಸಾ ಅವರು, ನಾನು ಕೊಟ್ಟ ಅನ್ನದ ಪಾತ್ರ ಸಣ್ಣದಿತ್ತು, ಅವಳ ಹೃದಯದ ಪಾತ್ರ ಬಹಳಷ್ಟು ದೊಡ್ಡದಿತ್ತು ಅಂತ ಬರೀತಾರೆ. ಇಂಥ ದೊಡ್ಡ ದಾಸೋಹ ಭಾವನೆ, ಎಂಥ ದೊಡ್ಡ ದಾಸೋಹ ಭಾವನೆ ಅವಳ ಹತ್ರ. ನಾನು ಅವಳು ಉಣ್ಣಲಿ ಅಂತ ಕೊಟ್ರ ಅವಳು ಹೋಗಿ ಇನ್ನೊಂದು ನಾಯಿಗೆ ಕೊಟ್ಟು ಅದರ ಹಸಿವೆಯನ್ನು ನೀಗಿಸಿದ್ವಲ್ಲ. ಈ ನಾಡಿನಲ್ಲಿ ದಾಸೋಹ ಅಷ್ಟು ದೊಡ್ಡ ಕಿಮ್ಮತ್ತು ಸುಮ್ಮನೆ ಅಲ್ಲ. ಈ ನಾಡಿನಲ್ಲಿ ಅಷ್ಟು ದೊಡ್ಡ ಕಿಮ್ಮತ್ತದ. ಬಹಳಷ್ಟು ಜನ ಈ ಜೀವನ ಬಂದಿತ್ತಲ್ಲ ಇದನ್ನು ವ್ಯಕ್ತ ಮಾಡ್ಕೊಂಡು ಹೊಂಟಾರ. ಅವ್ರಿಗೆ ಆಚಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ, ದಾನ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ದಾಸೋಹ ಗೊತ್ತಿಲ್ಲ, ಇನ್ನೊಂದು ಮಠ ಅಂತ ಗೊತ್ತಿಲ್ಲ. ಇಂಥವ್ರು ಬದುಕ್ತಾ ಇದ್ದಾರೆ ಜೀವನದೊಳಗೆ. ಒಬ್ಬ ಕನ್ಯಾ ನೋಡಕ್ ಹೋಗ್ಯಾನ. ಏನ್ ನೋಡಕ್ ಹೋಗ್ಯಾನ? ಕನ್ಯಾ ನೋಡಕ್ ಹೋಗ್ಯಾನಲ್ಲ. ಆ ಇಬ್ರು ಗಂಡ ಹೆಂಡತಿ ತನ್ನ ಮಗಳನ್ನ ತೋರಿಸ್ಬೇಕು ಅಂತ ತಿಳ್ಕೊಂಡು ಕರ್ಕೊಂಡು ಬಂದು ಹೊರಗೆ ಕುಂದ್ರಿಸಿ ಆ ಹೆಣ್ಮಗಳು ಏನ್ ಅವು ಅದಲ್ಲ ಇವಳು ನೋಡಿದ್ರು, ಮೂರ್ಛೆ ಬಂದು ಕೆಳಗೆ ಬಿದ್ಲು. ಯಾರು? ಅವ್ವ ಮೂರ್ಛೆ ಬಂದು ಕೆಳಗೆ ಬಿದ್ಲು. ಗಂಡ ಬಂದು ನೀರು ಹೊಡೆದು ಎಬ್ಸಿದ. ಯಾಕೆ ಮೂರ್ಛೆ ಬಂದು ಬಿದ್ದಿಯಲ್ಲಿ ಹೇಳ ಏನಿಲ್ಲ, ಮೂರ್ಛೆ ಎದಕ್ ಬಂತು ಅಂದ್ರ ಇವ ನಾನು ನೋಡಕ್ ಬಂದಿದ್ದ. ಯಾರ? ಈ ಹುಡುಗ
ನಾನು ನೋಡಾಕ ಬಂದಾನ, ಇವತ್ತು ನನ್ನ ಮಗಳು ನೋಡಾಕ ಬಂದಾನ. ಇಡೀ ಜೀವನ ಪರ್ಯಂತ ಏನ್ ಮಾಡಿದ್ದಾವ? ಕನ್ಯಾ ನೋಡಾಕ ಅಡ್ಡಾಡ, ಅವಳನ್ನು ನೋಡಾಕ ಬಂದ, ಮಗಳನ್ನು ನೋಡಾಕ ಬಂದ. ಇಂಥವ್ರು ಅದರ ಜೀವನದೊಳಗೆ ಅರ್ಥ ಮಾಡ್ಕೊಳ್ಬೇಕಲ್ಲ. ಧಾರವಾಡದ ಮೃತ್ಯುಂಜಯ ಎತ್ತುಗಳು ಮಠದೊಳಗೆ ಸ್ನಾನ ಪೂಜೆ ಮುಗಿಸ್ಕೊಂಡು ಕುಂತಿರುವಂತಹ ಸಂದರ್ಭದಲ್ಲಿ 6 ಜನ ಜಂಗಮರು ಬಂದರು. 6 ಜನ ಜಂಗಮರು ಬಂದ ತಕ್ಷಣ 6 ಜನ ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು ಅಂತ ವಿಚಾರ ಮಾಡಿದ್ರು. ಹೋಗಿ ಸಾಷ್ಟಾಂಗ ಹಾಕಿದ್ರು ಜಂಗಮರಿಗೆ. ಮೃತ್ಯುಂಜಯ ಬರ್ರಿಪ್ಪ ಒಳಗೆ ಬಂದ್ರು ಜಂಗಮರು. 6 ಜನ ಜಂಗಮರು ಒಂದೇ ಬೇಡಿಕೆ ಇತ್ತು, ಏನು? ನಮಗ ಹೋಳಿಗೆ ಸ್ವೀಕರಣೆ ಪ್ರಸಾದ ಮಾಡಿಸ್ಬೇಕು ನೀವು. ಮೃತ್ಯುಂಜಯ ಅಪ್ಪಗಳಂದ್ರು, ಶಿವಯೋಗಿಗಳನ್ನ ನೆನೆಸ್ಕೋತಾರ, ಅದನ್ನ ಶಿವಯೋಗಿಗಳು ನೆನೆಸ್ಕೊಂಡು ಅಂತಾರ, ಇದು ಪರೀಕ್ಷೆ ಕಾಲ, ಮಾವಿನ ಹಣ್ಣಿನ ಸುಗ್ಗಿಲ್ಲ, ಹೋಳಿಗೆ ಮಾಡೋರು ಮಠದಾಗಿಲ್ಲ, ಹೆಂಗ್ ಮಾಡ? ಆಯ್ತಪ್ಪ, ನೀವು ಸ್ನಾನ ಮಾಡ್ರಿ ಅಂತ ಸ್ನಾನ ಮಾಡಾಕ ಕಳಿಸಿದ್ರು. ಯಾರೋ ಒಬ್ಬರು ಮನೆಯೊಳಗೆ ಒಂದು ಏನೋ ಕಾರ್ಯ ಮಾಡ್ಯಾರ, ಮೊದಲು ಹೋಳಿಗೆಯನ್ನ ಮಠಕ್ಕೆ ಮುಟ್ಟಿಸಿ ಬರ್ಬೇಕು ಅಂತ ಒಂದು ಬುಟ್ಟಿ ಹೋಳಿಗೆ ತಗೊಂಡು ಬಂದು ಭಕ್ತರು ಬಂದ್ರು. ಒಂದು ಬುಟ್ಟಿ ಹೋಳಿಗೆ ತಗೊಂಡು ಬಂದ ತಕ್ಷಣ ಬಸವಣ್ಣ ನನ್ನ ಪಾಲಿಗೆ ನೀ ಅದಿಯಪ್ಪ ಅಂದ್ರು ಮೃತ್ಯುಂಜಯ. ಆಯ್ತು, ಹೋಳಿಗೆ ಬಂತು, ಮತ್ತ ಮಾವಿನ ಹಣ್ಣು ಬೇಕಲ್ಲ ಸ್ವೀಕರಣೆ. ಯಾರೋ ಕೊಲ್ಲಾಪುರದಿಂದ ಬಂದು ದೇಸಾಯರು ಮಠಕ್ಕೆ ಮಾವಿನ ಹಣ್ಣು ಮುಟ್ಟಿಸಿ ಬರ್ರಿ ಅಂತ ಕಳಿಸ್ಯಾರಪ್ಪ, ಮಾವಿನ ಹಣ್ಣು ತಗೊಳ್ರಿ ಅಂದಾಗ ಮೃತ್ಯುಂಜಯ ಅಂತಾರ, ಎಂತ ಪುಣ್ಯ ನಮ್ದು. ಮಹಾತ್ಮರು ಬಂದವರು ಹೋಳಿಗೆ ಮತ್ತು ಸ್ವೀಕರಣೆಯನ್ನ ಕೇಳ್ಯಾರ, ಇವು ಎರಡೂ ಬಂದ ಮೇಲೆ ನಾನ್ ಎಂತ ಪುಣ್ಯವಂತ ಅನ್ಕೊಂಡ್ರು. ಉದ್ದಾನ ಶಿವಯೋಗಿಗಳ ಮಠದಾಗ ಕುಂತು ಸ್ನಾನ ಪೂಜೆ ಮುಗಿಸ್ಕೊಂಡು ಕುಂತಾಗ ಮಠದೊಳಗಿದ್ದ ಒಬ್ಬ ಓಡಿ ಬಂದ, ಯಪ್ಪ ಈ ಅಡಿಕೆ ತಟ್ಟೆ ಇರ್ತಾವಲ್ಲ ನಿಮ್ ಕಡೆ ಏನಂತಾರ? ಪತ್ರೋಳ ಇರ್ತಾವ ನಮ್ ಕಡೆ. ಈ ಅಡಿಕೆ ತಟ್ಟೆ ಪ್ಲೇಟ್ ಇರ್ತಾವ, ಆ ಪ್ಲೇಟ್ಗಳು ಖಾಲಿ ಆಗ್ಯಾವ್ರಿ ಅಂತ ಬಂದ. ಅಪ್ಪವ್ರಂತಾರ, ಅದು ಆ ಪಂಚ ಮುಗಿಯೋಟೊಳಗಿನ ಬರ್ತಾ ಹೋಗು ಅಂತ ತಿಳ್ಕೊಂಡು ಉದ್ದಾನ ಶಿವಯೋಗಿಗಳ ಆಶೀರ್ವಾದ ಮಾಡ್ತಾರ. ಮಠದೊಳಗೆ ಏನು ಪಂಕ್ತಿ ಕುಂತಿತ್ತು ಎಲ್ಲರೂ ಪ್ರಸಾದ ಮಾಡಿ ಅಂತ ಇನ್ನೊಬ್ರು ಕೂಡೋಷ್ಟ್ರೊಳಗ ಒಂದು ಲಾರಿ ತಾಟಗಳು ಬಂದಿತ್ತು ಅಂತ ಮಠಕ್ಕೆ ಸಿದ್ಧಗಂಗಾ ಮಠದಾಗ. ಕಾರಣ ಏನಂದ್ರೆ ಯಾವತ್ತು ದಾಸೋಹಕ್ಕೆ ಏನು ಕೊರತೆ ಆಗಲಿಲ್ಲ, ದಾಸೋಹಕ್ಕೆ ಏನು ಕೊರತೆ ಆಗಲಿಲ್ಲ. ಶಿವಯೋಗಿಗಳ ಶಕ್ತಿ, ಶಿವಯೋಗಿಗಳ ತಪಶಕ್ತಿ, ಉದ್ದಾನ ಶಿವಯೋಗಿಗಳ ತಪಶಕ್ತಿ. ಸುಮ್ಮನೆ ಬರ್ತಾ ಹೋಗು, ಆ ಪಂಚ ಮುಗಿಯೋದ್ರೊಳಗೆ ಬರ್ತಾ ಹೋಗು ಅಂದ್ರೆ ಒಂದು ಲಾರಿ ಹೇರ್ಕೊಂಡು ಬಂದ್ರು ಯಾರು ಭಕ್ತರು, ಮಠಕ್ಕೆ ತಾಟ ತಗೊಂಡು ಬಂದಿದ್ದಾರೆ. ಎಷ್ಟು ಪವಾಡಗಳು, ಏನು ಸದೃಶ, ಆಶ್ಚರ್ಯ, ನಿಜವಾದ ಪವಾಡ. ಇಂಥ ಮಠದೊಳಗೆ ನಾವು ಪ್ರಸಾದ ಮಾಡ್ತೀವಿ ಅನ್ನೋದೇ ನಾವು ಪುಣ್ಯವಂತ. 6 ಜನ ಜಂಗಮರು ಬಂದವರಿಗೆ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಬಡ ಬಡ ಹೋಳಿಗೆ ಸ್ವೀಕರಣೆ ಮಾಡಿಸಿದ್ರು. ಎಲ್ಲರಿಗೂ ಪ್ರಸಾದ ಎಡಿ ಮಾಡಿದ್ರು, ಹೋಳಿಗೆ ನೀಡಿದ್ರು, ಸ್ವೀಕರಣೆ ನೀಡಿದ್ರು, ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಮೃತ್ಯುಂಜಯ ಅಪ್ಪಗಳು ಸಾಷ್ಟಾಂಗ ನಮಸ್ಕಾರ ಹಾಕಿ ಎಲ್ಲರಿಗೂ ಪ್ರಸಾದ ಮಾಡಿಸಿದ್ರು. ಯಪ್ಪ ಇನ್ನೊಂದು ಮಾಡ್ರಿ, ಇನ್ನೊಂದು ತಗೋರಿ ಅಂತ ಒತ್ತಾಯ ಪೂರ್ವಕ ಪ್ರಸಾದ ಮಾಡಿಸಿದ್ರು. ಪ್ರಸಾದ ಮಾಡಿಸಿದಾಗ ಎಲ್ಲರಿಗೂ ಪ್ರಸಾದ ಆತು. ಇನ್ನು ಒಂದು ತಾಸು ರೆಸ್ಟ್ ಮಾಡಿಪ್ಪ ಅಂತ ಒಳಗ ಒಂದು ಕೋರಿ ಒಳಗೆ ಎಲ್ಲ 6 ಜನರಿಗೆ ಮಲಗಿಸಿ ಪಾದ ಒತ್ತಿದ್ರು. ಮೃತ್ಯುಂಜಯ ಪಾದ ಒತ್ತಿ ಅವರಿಗೆ ಮಲಗಿಸಿ ಹೊರಗ ಸ್ವಲ್ಪ ಕೊಂಡಿ ಹಾಕೊಂಡು ಬಂದ್ರು, ಚಿಲಕ ಹಾಕೊಂಡು ಬಂದ್ರು. ಒಂದು ತಾಸು ಬಿಟ್ಟು ಹೋಗಿ ನೋಡ್ತಾರ 6 ಮಂದಿ ಹಾಕೋಲಿಲ್ಲ. ಹೊರಗ ಚಿಲಕ ಹಾಕೊಂಡು ಬಂದಾರ, ಒಳಗೆ ಹೋಗಿ ತಾಸು ಬಿಟ್ಟು ನೋಡಿದ್ರ ಅಲ್ಲಿ ಯಾರು ಇಲ್ಲ. ಅವಾಗ ಮೃತ್ಯುಂಜಯ ಮಕ್ಕಳಿದ್ದು ಸೇವಕ್ಕೆ ಕೇಳಿದ, ಇವ್ರು ಬಂದವ್ರು ಯಾರಪ್ಪ ಅಂದ್ರ ನಾ ದಾಸೋಹ ಮಾಡ್ತೀನಿ ಅಂತ ಪರೀಕ್ಷೆ ಮಾಡಾಕ 6 ಮಂದಿಯ ರೂಪದೊಳಗೆ ಸಾಕ್ಷಾತ್ ಕೂಡಲ ಸಂಗಮನೇ ಬಂದಾನ ಅಂತ. ಮೃತ್ಯುಂಜಯ ಸಾಕ್ಷಾತ್ ಕೂಡಲ ಸಂಗಮ ಬಂದಾನಪ್ಪ. ಯಾವ ರೂಪದೊಳಗೆ ಕೂಡಲ ಸಂಗಮ ನಮ್ಮನ್ನ ಪರೀಕ್ಷೆ ಮಾಡಾಕ ಬರ್ತಾನ ಗೊತ್ತಾಗಲ್ಲ, ಯಾವ ರೂಪದೊಳಗೆ ಬರ್ತಾನ ಗೊತ್ತಾಗಂಗಿಲ್ಲ. ನಾವು ಏನು ಮಾಡ್ತೇವೆ ಅದನ್ನು ಉಣ್ತೇವೆ. ಪುಣ್ಯದ ಕೆಲಸ ಮಾಡಿದ್ದೇವೆ, ಪುಣ್ಯ. ಏನಾದ್ರೂ ಕೆಟ್ಟದ್ದು ಮಾಡಿದ್ರು ಕೆಟ್ಟದ್ದು. ನಾವು ಅವತ್ತು ಮಾಡಿದ್ದನ್ನು ಇವತ್ತು ಉಣ್ಬೇಕು ಅಂತಿತ್ತು, ಹಂಗಿಲ್ಲಿಗೆ ಇವತ್ತು ಮಾಡಿದ್ದು ಇವತ್ತು ಉಂಡು ಹೋಗುವಂತ ಕಾಲ ಬಂದಿತ್ತು. ಸಿದ್ಧಗಂಗಾ ಮಠಕ್ಕೆ ವಾಜಪೇಯಿಯವರು ಭೇಟಿ ಕೊಡ್ತಾರೆ. ಶಿವಕುಮಾರ ಮಹಾಶಿವಯೋಗಿಗಳು ಇದ್ದ ಕಾಲಕ್ಕೆ ವಾಜಪೇಯಿಯವರು ಭೇಟಿ ಕೊಟ್ಟರು. ಗುರುಗಳ ದರ್ಶನ ಮಾಡಬೇಕು ಅಂತ ಭೇಟಿ ಕೊಟ್ಟಾಗ
ಗುರುಗಳು ಅವರನ್ನ ಸತ್ಕರಿಸಿ ಅವ್ರಿಗೆ ಪ್ರಸಾದ ಮಾಡಿಸಿ ಕಳಿಸುವಂತಹ ಸಂದರ್ಭದೊಳಗ ಅವರಿಗೆ ಸಿಹಿ ಮಾಡಿದ್ರು. ವಾಜಪೇಯಿಯವರ ಜೊತೆಗೆ ಒಬ್ಬರು ಸ್ನೇಹಿತರು ಬಂದಿದ್ರು, ಅವ್ರಿಗೆ ಶುಗರ್ ಭಾಳ ಇತ್ತು. ವಾಜಪೇಯಿಯವರು ಅಂತ ನೋಡ್ರಿ, ಈ ಮಠದಾಗ ಬಂದಿರಿ, ಪ್ರಸಾದ ಮಾಡ್ರಿ, ನಿಮ್ಗೆ ಶುಗರ್ ಇದ್ರೆ ಏನೂ ಆಗಂಗಿಲ್ಲ, ಪ್ರಸಾದ ಅಜ್ಜೋರು ಬಹಳ ದೊಡ್ಡ ದಾಸೋಹ ಪ್ರೇಮಿಗಳ್ರಿಪ್ಪ, ಸಿಹಿಯನ್ನು ಉಂಡ್ರಿ ಏನೂ ಆಗಂಗಿಲ್ಲ. ವಾಜಪೇಯಿಯವ್ರ ಸ್ನೇಹಿತರು ಅಂತಾರ, ಇಲ್ಲಪ್ಪ ನಮ್ಗೆ ಶುಗರ್ ಐತಿ, ನಾನು ಉಣ್ಣಂಗಿಲ್ಲ. ಇಲ್ಲ, ಇದು ಅಪ್ಪನ ಪ್ರಸಾದದ ಉಂಡ್ರಿ ಏನೂ ಆಗಂಗಿಲ್ಲ ಅಂತ ಅಂದಾಗ ಆಯ್ತು ಅಂತ ತಿಳ್ಕೊಂಡು ಒಂದು ಬಟ್ಟಲದೊಳಗೆ ಸಿಹಿಯನ್ನು ತೆಗೆದುಕೊಂಡು ವಾಜಪೇಯಿಯವರ ಸ್ನೇಹಿತರು ಪ್ರಸಾದ ಮಾಡ್ತಾರ. ಮರುದಿನ ಹೋಗಿ ದೆಹಲಿ ಒಳಗೆ ಪರೀಕ್ಷೆ ಮಾಡಿದ್ರ, ಇವತ್ತೆಷ್ಟಿತ್ತು ಶುಗರ, ಅವತ್ತು ಕೂಡ ಪರೀಕ್ಷೆ ಮಾಡಿದಾಗ ಅಷ್ಟೇ ಇತ್ತು. ಅವ್ರಂತಾರ, ಏನ್ರಿ ಇದು ಪವಾಡ ಅಂದಾಗ, ಇದು ಸಿದ್ಧಗಂಗೆಯ ಪವಾಡ್ರಿಪ್ಪ ಅಂತ ವಾಜಪೇಯಿಯವರು ಅಂತಾರೆ. ವಾಜಪೇಯಿಯವರು ಪ್ರಸಾದದೊಳಗೆ ಎಷ್ಟು ದೊಡ್ಡ ಶಕ್ತಿ ನೋಡಿ, ದಾಸೋಹದೊಳಗೆ ಎಷ್ಟು ದೊಡ್ಡ ಶಕ್ತಿ. ಇಲ್ಲಿ ಬಂದು ಪ್ರಸಾದ ಮಾಡಿದವರಿಗೆ ರೋಗ ನಿವಾರಣೆ ಆಯ್ತು, ಎಷ್ಟೋ ಜನ ಭಕ್ತರ ಕಷ್ಟಗಳ ನಿವಾರಣೆ ಆಯ್ತು. 80 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದ ದಾಸೋಹ ಇವತ್ತು ಲಕ್ಷ ಲಕ್ಷ ಜನ ಪ್ರಸಾದ ಮಾಡ್ತಾರೆ. ಸುಮ್ಮನೆ ಹೋಗಿದ್ದೆ ಒಳಗೆ ಇವತ್ತು ದಾಸೋಹ, ಸುಮ್ಮನೆ ಮಧ್ಯಾಹ್ನ ಒಳಗೆ ದಾಸೋಹದೊಳಗೆ ಹೋದಾಗ ಆ ಮಾಡುವ ವ್ಯವಸ್ಥೆಯನ್ನು ನೋಡಿ ನನಗೆ ಇಷ್ಟ ಆಶ್ಚರ್ಯ ಆಯ್ತು. ಭಗವಂತ ಹುಟ್ಟಿಸಿದ ಮುಂದಿನ ಜನ್ಮದೊಳಗ ಇಲ್ಲೇ ಹುಟ್ಟಿಸು, ಸಿದ್ಧಗಂಗಾ ಪವಿತ್ರ ಕ್ಷೇತ್ರದೊಳಗ ಆತನ ಮಗನಾಗಿ ಹುಟ್ಟಿಸು ಅಂತ ಕೇಳ್ಕೊಂಡು ಬಂದೆ ನೋಡಿ ನಾನು. ಅಂತ ಪವಿತ್ರ ಕ್ಷೇತ್ರ, ಅಂತ ದಾಸೋಹದ ವ್ಯವಸ್ಥೆ. ಅಂತ ದಾಸೋಹದ ವ್ಯವಸ್ಥೆ. ಎಷ್ಟು ಜನ ಬಸವಣ್ಣನವರ ಕಲ್ಪನೆ ಏನಿತ್ತು, ಪ್ರತಿದಿನ ಲಕ್ಷದ ಮೇಲೆ 96,000 ಜನ ಜಂಗಮರಿಗೆ ಪ್ರಸಾದ ಮಾಡಿಸಬೇಕನ್ನೋ ಸಂಕಲ್ಪ ಇತ್ತು. ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ಕೊಂಡು ಬರ್ಬೇಕಂತ ಎಲ್ಲ ಕಡೆ ಜಂಗಮರನ್ನ ಕರೆದ್ರು. ಬಸವಣ್ಣನವರಿಗೆ ಸಿಕ್ಕಿದ್ದು ಕೇವಲ 1,90,000 ಜಂಗಮರು ಮಾತ್ರ. 1,90,000 ಜಂಗಮರು ಸಿಕ್ಕಾರ, 6,000 ಮಂದಿ ಸಿಕ್ಕಿಲ್ಲ. ಕಾಶ್ಮೀರಕ್ಕೆ ಹೋದ್ರು, ಮಹಾದೇವ ಭೂಪಾಲನ ಒಂದು ಆಸ್ಥಾನದಲ್ಲಿರುವಂತ 6,000 ಜಂಗಮರನ್ನ ಕರ್ಕೊಂಡು ಮನ ಒಲಿಸ್ಕೊಂಡು ಬರ್ಬೇಕು. ನನ್ನ ಸಂಕಲ್ಪ ಈಡೇರ್ಬೇಕು. ಏನು ಸಂಕಲ್ಪ? ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕನ್ನುವಂತ ಸಂಕಲ್ಪ ಬಸವಣ್ಣನವರು. ಮಹಾದೇವ ಭೂಪಾಲನ ಆಸ್ಥಾನಕ್ಕೆ ಹೋಗಿ ಒಬ್ಬ ಅಡಿಗೆ ಭಟ್ಟನಾಗಿ ಹೋಗಿ ವೇಷವನ್ನು ಧರಿಸಿಕೊಂಡು, ಕೋರಿ ಶಕ್ತಿಯ ವೇಷ, ಅದಕ್ಕೆ ಕೋರಿಯ ಶಕ್ತಿ ವೇಷ ಅಂತ. ಆ ಕಡೆ ಜೋಳಿಗೆ ಈ ಕಡೆ ಜೋಳಿಗೆಯನ್ನು ಹಾಕೊಂಡು ಕೋರಿ ಶಕ್ತಿಯ ವೇಷದೊಳಗೆ ಹೋಗಿ ಆ ಜಂಗಮರಿಗೆ ಅಡಿಗೆ ಮಾಡುವಂತ ಭಟ್ಟನ ವೇಷದೊಳಗೆ ಹೋಗಿ ಚಲೋ ಚಲೋ ಪ್ರಸಾದ ಮಾಡಿ ಬಡಿಸಿದರು. 15 ದಿನ ಚಲೋ ಪ್ರಸಾದ ಮಾಡಿಸಿದ್ರು. 6,000 ಜಂಗಮರು ತೃಪ್ತಿಯಾಗಿ ಹೋದ್ರು ಬಸವಣ್ಣನ ಅಡಿಗೆ ನೋಡು. ನಾ ಇನ್ನು ಊರಿಗೆ ಹೋಗ್ತೀನಿ ಕಲ್ಯಾಣಕ್ಕೆ ಅಂದ್ರು, ಇಲ್ಲ ನೀ ಇಲ್ಲೇ ಇರ್ಬೇಕಂದ್ರು 6,000 ಜಂಗಮ. ಯಾಕ? ನಿನ್ನ ಕೈಯಾನ ಅಡಿಗೆ ಉಣ್ಣಂಗ ಆಗೈತಿ, ನೀ ಇಲ್ಲೇ ಇರಬೇಕು ಅಂದಾಗ 6,000 ಜಂಗಮರಿಗೆ ಬಸವಣ್ಣನವ್ರು ಹೇಳಿದ್ರು, ನೀವು ನನ್ನ ಕೈಯಾಗ ಉಣಬೇಕಾಗಿತ್ತು ಅಂದ್ರೆ ಇಲ್ಲ ಬೇಡ, ಕಲ್ಯಾಣಕ್ಕೆ ಬರ್ರಿ. ಕಲ್ಯಾಣಕ್ಕೆ ಬರಕ್ಕೆ ಪ್ರಾರಂಭ ಆಯ್ತು. 6,000 ಜಂಗಮರು ತಯಾರಾದ್ರು. 2,000 ಜಂಗಮರನ್ನ ಈ ಜೋಳಿಗೆಯಾಗ, 2,000 ಜಂಗಮರನ್ನ ಈ ಜೋಳಿಗೆಯಾಗ ಹಾಕೊಂಡು 2,000 ಜಂಗಮರನ್ನ ತಲೆ ಮೇಲೆ ಇಟ್ಕೊಂಡು ಕಲ್ಯಾಣಕ್ಕೆ ಬಂದ್ರು ಬಸವಣ್ಣನವರು. ಕಲ್ಯಾಣಕ್ಕೆ ಬಂದ್ರು. ಕಲ್ಯಾಣದೊಳಗೆ ಒಂದು ಸಂಕಲ್ಪ ಮಾಡಿದ್ರು. ಏನು ಅಂದ್ರ 1,96,000 ಜಂಗಮರಿಗೆ ನಿತ್ಯ ದಾಸೋಹವನ್ನು ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ಮಾಡಿ ಮಹಾದೇವ ಭೂಪಾಲನ ಆಸ್ಥಾನದಿಂದ 6,000 ಜಂಗಮರನ್ನ ಕರ್ಕೊಂಡು ಬಂದು ಏಕಕಾಲದೊಳಗ 1,96,000 ಜನರಿಗೆ ಪ್ರಸಾದ ಮಾಡಿದ ಕೀರ್ತಿ 12ನೇ ಶತಮಾನದ ಬಸವಾದಿ ಶಿವಶರಣರಿಗೆ ಸಲ್ತದ. ನಿಮಗೆ ಗೊತ್ತಿರಲಿ, 1,96,000 ಜಂಗಮರಿಗೆ ಪ್ರಸಾದ ಏಕಕಾಲಕ್ಕೆ ಪ್ರತಿನಿತ್ಯ ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ನಡೆದರೆ, ಆ ಪರಂಪರೆ ಮತ್ತೊಮ್ಮೆ ಹುಟ್ಟು ಹಾಕಿದ್ದು 21ನೇ ಶತಮಾನದೊಳಗೆ ಎಲ್ಲಾದ್ರೂ ಇದ್ರೆ ಅದು ಸಿದ್ಧಗಂಗೆಯ ಮಠದೊಳಗೆ ನಡೀತಾ ಇದೆ ನೋಡಿ. ಯಾವ ಮಠದೊಳಗೂ ಇಷ್ಟು ದೊಡ್ಡ ವ್ಯವಸ್ಥೆ, ದಾಸೋಹದ ವ್ಯವಸ್ಥೆ ಇಲ್ಲ. ಸಿರಿ ಸಂಪತ್ತಿನಲ್ಲಿ ದೊಡ್ಡ ದೊಡ್ಡ ಮಠಗಳಿರಬಹುದು, ಆದರೆ ಭಕ್ತರ ಉದ್ಧಾರ, ವಿದ್ಯಾರ್ಥಿಗಳ ಜೀವನದ ಉದ್ಧಾರ,
ಸಮಾಜಮುಖಿಯಾಗಿ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟವರು ಅಟವಿ ಸ್ವಾಮಿಗಳು. ಆ ಒಲೆಯನ್ನು ಹಚ್ಚಿದ್ರು. ಇವತ್ತು ಅವ್ರು ಹಚ್ಚಿದ ಒಲೆ ಆಗಲಿಲ್ಲ. ಅವ್ರು ಹಚ್ಚಿದ ಒಲೆ ಬೆಂಕಿ ಅಲ್ಲ, ಅದು ಆರದ ನಂದಾದೀಪ. ಅವರು ಹಚ್ಚಿದ ಒಲೆ ಬೆಂಕಿ ಅಲ್ಲ, ಅದು ಆರದ ನಂದಾದೀಪವನ್ನು ಹಚ್ಚಿ ಅಟವಿ ಸ್ವಾಮಿಗಳನ್ನು ಪ್ರಾರಂಭ ಮಾಡಿದ್ರು. ಎಷ್ಟು ದೊಡ್ಡ ಜವಾಬ್ದಾರಿ ನೋಡಿ. ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾದ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಬಿದ್ದಿರೋದು ಶಿವಕುಮಾರ ಮಹಾಶಿವಯೋಗಿಗಳ ಮೇಲೆ. ಕಾಯಕ ಮಾಡಿದ್ರು. ಹಳ್ಳಿ ಹಳ್ಳಿಗೆ ಹೋದ್ರು, ಪಟ್ಟಣಗಳಿಗೆ ಹೋದ್ರು, ಭಕ್ತರ ಮನೆಗಳಿಗೆ ಹೋದ್ರು. ಬಂದಿರುವಂತ ದವಸ ಧಾನ್ಯಗಳನ್ನು ತೆಗೆದುಕೊಂಡು ದಾಸೋಹ ಪ್ರಾರಂಭ ಮಾಡಿದ್ರು. ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆ ಹೆಚ್ಚಾಯ್ತು, ಹೊರತು ಕಡಿಮೆ ಆಗಲಿಲ್ಲ. ಬಂದಿರುವಂತ ಭಕ್ತರಿಗೆ ದಾಸೋಹ, ಮಕ್ಕಳಿಗೆ ದಾಸೋಹ. ನಾವು ಮಾಡಿದ ಪುಣ್ಯದ ಫಲ ನೋಡಿ. ಅವರು ಹಚ್ಚಿದ ನಂದಾದೀಪ, ಅಟವಿ ಸ್ವಾಮಿಗಳು ಹಚ್ಚಿದ ನಂದಾದೀಪ, ಉದ್ದಾನ ಶಿವಯೋಗಿಗಳು ಹುಟ್ಟು ಹಾಕಿದ ವ್ಯವಸ್ಥೆ, ಶಿವಕುಮಾರ ಮಹಾಶಿವಯೋಗಿಗಳು ಅದನ್ನ ಬಹಳಷ್ಟು ವಿಜೃಂಭಣೆಯಿಂದ ಹಿಮಾಲಯದ ಆಕಾರದಲ್ಲಿ ಮಾಡಿಟ್ಟು ಹೋದ್ರು. ಹಿಮಾಲಯದ ಆಕಾರದಲ್ಲಿ ದೊಡ್ಡ ವ್ಯವಸ್ಥೆಯನ್ನು ಮಾಡಿಟ್ಟು ಹೋದ್ರು. ಆ ಹಿಮಾಲಯದ ಆಕಾರದ ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಮ್ಮ ಈಗಿನ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಅದನ್ನು ನೆರವೇರಿಸಿಕೊಂಡು ಹೊಂಟಾರ. ಅವರು ಬೇರೆ ಅಲ್ಲ, ಶಿವಕುಮಾರ ಸ್ವಾಮಿಗಳು ಬೇರೆ ಅಲ್ಲ, ಸಿದ್ಧಲಿಂಗ ಸ್ವಾಮಿಗಳು ಬೇರೆ. ಅವರ ರೂಪದೊಳಗೆ ಅವರು ಬಂದಾರ. ಅವರ ರೂಪದೊಳಗೆ ಅವರು ಬಂದು ಈ ಮಠವನ್ನು ನಡೆಸಾಕತ್ತಾರ. ಈ ಮಠಕ್ಕೆ ಬರುವಂತ ಪ್ರತಿಯೊಬ್ಬ ಮಹಾಸ್ವಾಮೀಜಿಯವರು ಪ್ರತಿಯೊಬ್ಬರು ಶಿವಕುಮಾರ ಅಜ್ಜನ ರೂಪದೊಳಗೆ ಬಂದು ಸೇವೆ ಮಾಡ್ತಾರೆ. ಅಂತ ದಾಸೋಹ ಪರಂಪರೆಯನ್ನ ನಾವು ಅರ್ಥ ಮಾಡಿಕೊಂಡು ನಡ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ನಾವು ಮಾಡಿದ್ದು, ನಾವು ಪುಣ್ಯ ಮಾಡಿದ್ರೆ ಪುಣ್ಯ ಸಿಗ್ತದ. ನಾವು ಏನು ಮಾಡ್ತೀವೋ ಅದನ್ನ ನಮ್ಮ ಬಳಿ ಬರ್ತದೆ. 3 ಮಂದಿ ಕೂಡಿ ಬೆಂಗಳೂರಿನಿಂದ ತಿರುಪತಿ ಬರ್ತಾರ. 3 ಮಂದಿ ಕೂಡಿ ಬೆಂಗಳೂರಿನಿಂದ ತಿರುಪತಿ ಬರ್ತಾರ. ಅವರು ಟ್ರೈನ್ ಹತ್ತಾಕ್ ಹೋದ್ರು. ಟ್ರೈನಿನೊಳಗೆ ಮಂದಿ ಎಲ್ಲ ತುಂಬೈತಿ. ಟ್ರೈನ್ ಹತ್ತಾಕ್ ಹೋಗ್ಯಾರ. ಟ್ರೈನ್ ಒಳಗೆ ಮಂದಿ ತುಂಬೈತಿ. ಒಬ್ಬ ಐಡಿಯಾ ಮಾಡಿದ, ನಾವ್ ಏನಾರ ಮಾಡಿ ಟ್ರೈನಿನೊಳಗೆ ಒಂದು ಉಪಾಯ ಮಾಡಿ ಮಂದಿ ನಿಲ್ಲಿಸ್ಬೇಕು, ಟ್ರೈನ್ ಖಾಲಿ ಮಾಡಿ ನಾವು ಹತ್ತು ಹೋಗ್ಬೇಕು ಅನ್ಕೊಂಡ. ಒಬ್ಬ ವಿಚಾರ ಮಾಡಿದ, ಇದಕ್ಕೆ ನಾನು ಬಹಳ ಚಲೋ ಐಡಿಯಾ ಮಾಡ್ತೀನಿ, ವಿಚಾರ ಮಾಡ್ಬೇಕು, ಸುಂದಿರು, ನಾನು ಬಹಳ ಚಲೋ ಐಡಿಯಾ ಮಾಡ್ತೀನಿ, ಸುಂದಿರು ಅಂತ ತಿಳ್ಕೊಂಡು ಒಂದು ಬೋಗಿ ಒಳಗೆ ಹೋದ. ಬೋಗಿ ಒಳಗೆ ಹೋಗಿ ಒಂದು ವಿಚಾರ ಹೇಳಿದ ಎಲ್ಲರಿಗೂ, ಈ ಬೋಗಿಯಾಗ ಯಾರು ಹತ್ತಬೇಡ್ರಿ, ಇದ್ರಾಗ ಹಾವು ಬಂದೈತಿ ಅಂತ. ಹಾವು ಬಂದೈತಿ ಅಂದಿದ್ದ ತಡ ಎಲ್ಲರೂ ಬಡ 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 ಇಳೋರು, ಓಡಿ ಹೋದ್ರು. ಇವ್ರು ಚಲೋ ಸೀಟ್ ಹಿಡ್ಕೊಂಡು ಆರಾಮ್ ಕಾಸು ಹಚ್ಕೊಂಡು ಪ್ರಸಾದ ಮಾಡಿ ಮಲ್ಕೊಂಡು. ಬೆಳಗ್ಗೆ ಒಬ್ಬ ಬಂದ, ಚಾಯ್ ಚಾಯ್ ಅಂತೇಳಿ. ಅವಾಗ ಇವ ಎತ್ತ ಒಬ್ಬ, ನಾವ್ ಎಲ್ಲಿದ್ದೀವಿ ಏನು, ನೀವು ಇಲ್ಲೇ ಬೆಂಗಳೂರಾಗಿದ್ದೀವಿ ಅಂತ. ಮತ್ತಿದು ಟ್ರೈನ್ ತಿರುಪತಿಗೆ ಹೋಗಿಲ್ಲ? ಇಲ್ಲ. ಯಾಕ? ನಿನ್ನೆ ಹಾವು ಬಂದೈತಂತ ಈಗ ಹೋಗಿ ಬಿಟ್ಟು ಉಳಿದಿದ್ದು ಹೋಗಿದ್ವಿ ಅಂತ. ಇವ್ರು ಮುಕ್ಕೊಂಡಿದ್ರು ಅಲ್ಲೇ. ನಾವು ಮಾಡಿದ ಪುಣ್ಯ ನಮಗೆ ಬರ್ತದ, ನಾವು ಮಾಡಿದ ಪಾಪ ನಮಗೆ ಬರ್ತದ. ಏನು ಮಾಡಿದ್ರು ಅದರೊಳಗೆ ಒಂದಿಷ್ಟು ದಾಸೋಹ ದಾನ ಮಾಡುವಂತ ವ್ಯವಸ್ಥೆ ಎಲ್ಲರಾಗಲಿ ಎನ್ನುವಂತ ಮಾತನ್ನು ಹೇಳ್ತಾ, ಮಣ್ಣ ಕನಕನದಲ್ಲಿ ತಂಪು ತಿಳಿಯುವುದರಲ್ಲಿ ಒಲವಿನ ಹೊರತು ನಿಮ್ಮದೆಂದು ಬರ್ತದಲ್ಲಿ ಕಸವರಸವಾಗಿ ಬಾಳುನಂದನವಾಗಿ ಪೂಜ್ಯ ಶಿವಯೋಗಿಗಳ ಕೃಪಾ ನಿಮ್ಮೆಲ್ಲರಿಗೂ ಬಳಿಯಾಗಿ ಹರಿಸಿ ನನ್ನ ಮಾತುಗಳ ಎಲ್ಲರಿಗೂ ಶರಣು ಶರಣ.